ನಾನಿವತ್ತು ಇನ್ಸ್ಟೆಂಟಾಗಿ ನೀರು ದೋಸೆ ಮಾಡ್ಕೊಂಡಿದ್ದೇನೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕಿಚನ್. ನಾನು ಅದನ್ನು ಹೇಗೆ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ. ಇಲ್ಲಿ ಅಕ್ಕಿ ನೆನೆಸೋ ಅಗತ್ಯನೇ ಇಲ್ಲ. ಇನ್ಸ್ಟೆಂಟಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ಕೊಳ್ಳಿಲ್ಲ, ಸಂಜೆ ಸಹ ಮಾಡ್ಕೊಳ್ಬೋದು. ಇದಕ್ಕೆ ಒಂದು ಸೀಕ್ರೆಟಾಗಿ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಲೇಬೇಕಾಗ್ತದೆ. ನೋಡಿ, ಇದಕ್ಕೆ ನಾನು ಈ ಲೋಟದಲ್ಲಿ ತೊಗೊಂಡಿದ್ದು 2 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ ಫುಲ್ಲು. ಆಮೇಲೆ ನೋಡಿ, ಇಷ್ಟು ಒಂದು 1/4 ಲೋಟದಷ್ಟು ನಾನು ಮೈದಾ ಹಿಟ್ಟು ಹಾಕೊಂಡಿದ್ದೇನೆ. ಮೈದಾ ಹಿಟ್ಟು ಹಾಕಿದಕ್ಕೋಸ್ಕರ ದೋಸೆ ಕರೆಕ್ಟಾಗಿ ಎದ್ದು ಬರ್ತಂತೇಳಿ, ಮತ್ತು ಸ್ವಲ್ಪ ತೆಂಗಿನ ತುರಿ, ಉಪ್ಪು, ನೀರು ಅಷ್ಟೇ ಹಾಕಿದರೆ ಆಯಿತು. ಒಂದು 10 ನಿಮಿಷ ಇಟ್ಕೊಳ್ಳಿ ಮಾಡಿಕೊಂಡು. ನೋಡಿ, ಇಲ್ಲಿ ತವಾ ಸಹ ಬಿಸಿಯಾಗಿದೆ. ನಾನಿಲ್ಲಿ ಎಣ್ಣೆ ಹಚ್ಕೊಳ್ತಾ ಇದ್ದೇನೆ. ಅಕ್ಕಿ ನೆನೆಸೋ ಜಂಜಾಟವೇ ಬೇಡ ಅಂತೇಳಿ, ಅಂದರೆ ಇನ್ಸ್ಟೆಂಟಾಗಿ ನಮಗೆ ಬೆಳಿಗ್ಗೆ ಎದ್ದು ಏನು ಮಾಡೋದಪ್ಪ, ಇಲ್ಲಾಂದರೆ ಸಂಜೆ ತಿಂಡಿಗೆ ಏನು ಮಾಡೋದು ಅಂತೇಳಿ ಅಂದ್ಕೊಳ್ಳುವಾಗ ಮೈದಾ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಮನೇಲಿ ಇದ್ದೇ ಇರ್ತದೆ. ಮೈದಾ ಹಿಟ್ಟು ಯಾಕೆ ಆ್ಯಡ್ ಮಾಡ್ತೇನೆ ಅಂತ ಹೇಳಿದರೆ, ಅಕ್ಕಿ ಹಿಟ್ಟು ಒಮ್ಮೆ ಅಂಟಿರುವುದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮೈದಾ ಹಿಟ್ಟು ಹಾಕಬೇಕಾಗ್ತದೆ. ನೋಡಿ, ಎಷ್ಟು ತೆಳುವಾಗಿ ಹಾಕಿದ್ದೇನೆ ನಾನು. ಸೇಮ್ ನಾವು ನೀರು ದೋಸೆ ಕಡ್ದು ಹೇಗೆ ಮಾಡ್ತೇವೋ ಸೇಮ್ ಹಾಗೇ ಆಗ್ತದೆ. ಅದಕ್ಕೆ ನಾವೊಂದು ಮೈದಾ ಹಾಕುವುದಿಲ್ಲ, ಅಂದರೆ ಅಕ್ಕಿ ಕಡ್ದು ಮಾಡೋದಕ್ಕೋಸ್ಕರ ಅದು ಸ್ವಲ್ಪ ಅಂಟು ಬರ್ತದೆ ಹಿಟ್ಟು. ಮೇಲ್ಗಡೆ ಸ್ವಲ್ಪ ಎಣ್ಣೆ, ಅಂದರೆ ಅದು ಮೇಲ್ಗಡೆ ಎಲ್ಲ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗ್ತದಲ್ಲ, ಆವಾಗ ಆಯ್ತು ಅಂತೇಳಿ ಹೈ ಫ್ಲೇಮ್ ಮತ್ತು ಮೀಡಿಯಮ್ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಹಿಟ್ಟು ನಾವು ರೆಡಿ ಆದಮೇಲೆ ಅದನ್ನು ಒಂದು 5ರಿಂದ 10 ನಿಮಿಷ ಇಟ್ಕೊಳ್ಳಿ. ಸಡನ್ನಾಗಿ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಅಂದರೆ ಹಿಟ್ಟು ಆ ಮೈದಾ ಎಲ್ಲ ಸ್ವಲ್ಪ ನೆನಿಬೇಕಲ್ಲ. ನೋಡಿ, ಇದು ಸಹ ಆಗ್ತಾ ಬಂತು. ಇದೀಗ ಸೈಡಿಗೆಲ್ಲ ಈ ಥರ ಸ್ವಲ್ಪ ಬಿಡಿಸ್ಕೊಳ್ಬೇಕು. ಒಂದು 2 ನಿಮಿಷದ ಒಳಗಡೆ ಆಗ್ತದೆ. ಇದನ್ನು ಕಬ್ಬಿಣದ ಕಾವಲಿಯಲ್ಲಿ ಸಹ ನೀವು ಮಾಡ್ಕೊಳ್ಬೋದು. ನನ್ನ ಹತ್ರ ಇಲ್ಲ ಕಬ್ಬಿಣದ ಕಾವಲಿ, ಹಾಗಾಗಿ ನಾನು ಇದು ನಾನ್ ಸ್ಟಿಕ್ಕಲ್ಲಿ ಮಾಡ್ಕೊಳ್ಳೋದು. ನೋಡಿ, ಇನ್ನೊಂದು ಸಹ ನಾನು ಮಾಡ್ಕೊಳ್ತಾ ಇದ್ದೇನೆ. ಸೇಮ್ ಎಣ್ಣೆ ಹಚ್ಕೊಂಡು ಅದರ ಮೇಲೆ ಈ ಥರ ದೋಸೆ ಹಿಟ್ಟು ಹಾಕಿದರೆ ಆಯಿತು. ಇದು ಉದ್ದಿನ ದೋಸೆ ಥರ ಹಾಕಬೇಕಂತೇನಿಲ್ಲ, ಈ ಥರ ಮೇಲ್ಗಡೆಯಿಂದ ಸ್ವಲ್ಪ ಹಾಕಿದರೆ ಆಯಿತು. ಪ್ಲೀಸ್ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿದರೆ ಒಂದು ಸಪೋರ್ಟ್ ಸಿಕ್ಕಿದಾಗೆ ಆಗ್ತದೆ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ. ನೋಡಿ, ಇದು ಸಹ ಆಗ್ತಾ ಬಂತು. ಈ ಥರ ಮೇಲ್ಗಡೆ ಎಲ್ಲ ಡ್ರೈ ಆಗಬೇಕು ಸ್ವಲ್ಪ. ಈ ಥರ ಮನೇಲಿ ಒಮ್ಮೆ ಟ್ರೈ ಮಾಡಿ, ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ ನನಗೆ. ನಾನು ಇದನ್ನು ವಿಡಿಯೋ ಫಾಸ್ಟ್ ಮಾಡಲಿಲ್ಲ, ಅಂದರೆ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತೇಳಿ. ನೋಡಿ, ಕಲರೆಲ್ಲ ಚೇಂಜ್ ಆಗ್ತಾ ಬಂತಲ್ಲ, ಇದು ಆಗಿದೆ. ಈಗ ತೆಗಿತೇನೆ. ನೋಡಿ, ಎಷ್ಟು ಕ್ಲೀನಾಗಿ ಬರ್ತದೆ ದೋಸೆ ಮಾತ್ರ ಇದು. ಅಂದರೆ ಒಬ್ಬೊಬ್ಬರಿಗೆ ಅಂದರೆ ಖಾಲಿ ಅಕ್ಕಿ ಹಿಟ್ಟಲ್ಲಿ ಮಾಡಿದರೆ ದೋಸೆ ಎದ್ದು ಬರೋದಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ನಿಮ್ಗೆ ಹೇಳಿದ್ದು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಅಂತೇಳಿ. ನೋಡಿ, ಎಷ್ಟು ಸ್ಮೂತಾಗಿ ಬರ್ತದೆ ದೋಸೆ. ಈಗ ಇನ್ನೊಂದು ಸಹ ನಾನು ಮಾಡ್ತೇನೆ. ನೋಡಿ, ಒಮ್ಮೊಮ್ಮೆ ಫಸ್ಟಿದು ದೋಸೆ ಕರೆಕ್ಟಾಗಿ ಬರೋದಿಲ್ಲ, ಸೆಕೆಂಡ್ ದೋಸೆ ಹೀಗೆ 3ನೇದು ದೋಸೆ ಎಲ್ಲ ಕರೆಕ್ಟಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ.